ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬ ದಿನಗಳಾಗೋಯಿತು ನಾನು ವಿಡಿಯೋ ಮಾಡಿ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇವಾಗ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತೆ ಈ ವಿಡಿಯೋದಲ್ಲಿ ನೀವು ಏನೇನು ನೋಡ್ಬೋದು ಅಂತ ಅಂದರೆ, ನಮ್ಮ ಅಪ್ಪಂಗೆ ನಾನು ಮಾಡೋ ಟೊಮೊಟೊ ರೈಸ್ ಅಂದರೆ ತುಂಬಾನೇ ಇಷ್ಟ. ಇವಾಗ ಆ ರೆಸಿಪಿನ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಅಪ್ಪ ಅಮ್ಮ ಕರ್ನಾಟಕದಿಂದ ಪಾರ್ಸಲ್ನ ಕಳಿಸಿದ್ರು, ಅದರಲ್ಲಿ ಏನೇನು ಕಳಿಸಿದ್ದಾರೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ. ಅದ್ರ ಜೊತೆಗೆ ಕ್ಲೀನಿಂಗ್ ರೋಟೀನ್ ಇರುತ್ತೆ. ಮತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಫಸ್ಟ್ ಹಾಲನ್ನ ಕಾಯಿಸ್ಕೊಟ್ಟು ಅವ್ರಿಗೆ ಕುಡ್ಸಾದ್ಮೇಲೆ ಕೆಳಗಡೆ ಗೋಡನ್ಗೆ ಟೀನ ಕಾಯಿಸ್ಕೊಡ್ತೀನಿ. ತುಂಬಾನೇ ಚಳಿ ಇದೆ ವೆದರು. ಈ ಚಳಿಗೆ ಟೀ, ಕಾಫಿ ಜೊತೆಗೆ ಬಜ್ಜಿ ಈ ತರ ಏನಾದ್ರೂ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ವಾ. ನಾವೇ ಮಾಡ್ಕೊಂಡು ಬಜ್ಜಿ ತಿನ್ನೋಕ್ಕಿಂತ ಮನೇಲಿ ಯಾರಾದರೂ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಏನಂತೀರಾ? ಇದು ಸಂಡೇ ವ್ಲಾಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಸಂಡೇ ಅಂತ ಬಂದರೆ ತುಂಬ ಲೇಜಿ ದಿನ ಆಗಿರುತ್ತೆ. ಅಮ್ಮಂದಿರು ಎಲ್ಲರಿಗೂ ಅಷ್ಟೇನೆ, ಅಯ್ಯೋ ಮಕ್ಳಿಗೆ ರಜಾ ಅಲ್ವಾ, ನಿಧಾನಕ್ಕೆ ಇದು ಮಾಡ್ಕೊಳ್ಬಿಡೋಣ, ಮನೆ ಕೆಲಸ ಅಲ್ವಾ ಅಂತ ಹೇಳಿ ಇವಾಗ ಟೀನ ಎಲ್ಲ ಕಾಯಿಸ್ಕೊಟ್ಟಿದ್ದಾದ್ಮೇಲೆ ಬಿಸಿನೀರು ತುಂಬ್ತಾ ಇದ್ದೀನಿ. ಯಾಕೆಂದರೆ ತುಂಬಾ ಚಳಿ ಇರುತ್ತೆ. ಅದು ಅಲ್ಲದೆ ಮಕ್ಕಳು ಅವಾಗ ನೀರು ಬೇಕು ಅಂತ ಇರ್ತಾರೆ. ಪಟ್ಟಂತವ ಕಾಯಿಸ್ಕೊಡಕ್ಕಾಗಲ್ಲ ಅಲ್ವಾ. ಫ್ಲಾಸ್ಕಲ್ಲಿ ತುಂಬಿಟ್ರೆ ಹಸ್ಬೆಂಡಿಗೂ ಬಿಸಿನೀರೇ ಬೇಕು, ಹಾಗಾಗಿ 2 ಫ್ಲಾಸ್ಕಲ್ಲಿ ತುಂಬಿಟ್ಬಿಡ್ತೀನಿ. ಫ್ಲಾಸ್ಕಿಗೆಲ್ಲ ತುಂಬಿಟ್ಟಿದ್ದಾದ್ಮೇಲೆ ಸ್ವಲ್ಪ ಬಿಸಿನೀರು ಉಳಿದಿತ್ತಲ್ವ, ಅದನ್ನ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ಒಂದು ಪಾತ್ರೆಗೆ ಹಾಕಿ ತಣ್ಣಗೆ ಹಾಕಿ ಬಿಡ್ತೀನಿ. ಪಾಯಸ ಮಾಡಿದ್ದೆ ನೈಟು, ಅದು ಕೂಡ ಇತ್ತು. ಯಾಕೆ ವೇಸ್ಟ್ ಮಾಡಬೇಕು ಅಂತೇಳಿ ಬಿಸಿ ಮಾಡಿ ಇಟ್ರೆ ಪಲಾವ್ ಜೊತೆಗೆ ಪಾಯಸ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಲ್ವಾ. ಅದನ್ನು ಸಹ ಬಿಸಿ ಮಾಡಿಟ್ರೆ ಕುಡ್ಕೊಂತಾರೆ ಅಂತೇಳಿ ಅದನ್ನು ಕೂಡ ಬಿಸಿ ಮಾಡಿ ಎತ್ತಿಟ್ಟಾದ್ಮೇಲೆ ಇವತ್ತು ಪಾರ್ಟಿ ಆರ್ಡರ್ ಇತ್ತು, ಹಂಗಾಗಿ ಎಲ್ಲಾ ಪ್ಲೇಟ್ನು ಒರೆಸಿ ತೆಗ್ದಿಟ್ಟಿದ್ರು. ಆ ಕೆಲಸ ಎಲ್ಲ ಆದ್ಮೇಲೆ ಇವಾಗ ತಿಂಡಿ ಮಾಡ್ಕೊಳ್ಳೋಕೆ ಎಲ್ಲಾನು ಫಸ್ಟೇ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ನನಗೆ ಅಡುಗೆ ಮನೇಲಿ ತುಂಬ ಕಷ್ಟದ ಕೆಲಸ ಏನಪ್ಪ ಅಂತ ಅಂದರೆ ಈ ಕಟ್ಟಿಂಗ್ ಮಾಡೋದು. ಎಷ್ಟು ಕಟ್ಟಿಂಗ್ ಮಾಡಿದ್ರು ಬೇಗ ಮುಗಿಯೋದೇ ಇಲ್ಲ, ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ, ನಾವಿರೋ ಜಾಗದಲ್ಲಿ ಅಂತ ಅಂದರೆ ಗುಜರಾತಲ್ಲಿ ಎಷ್ಟು ಚಳಿ ಇರುತ್ತೋ ಅಷ್ಟೇ ಮಳೆ ಇರುತ್ತೆ, ಮಳೆ ಎಷ್ಟಿರುತ್ತೋ ಅಷ್ಟೇ ಸೆಕೆನೂ ಕೂಡ ಇರುತ್ತೆ. ಹಾಗಾಗಿ ಚಳಿಗಾಲ ಬತ್ತು ಅಂದರೆ ಎಷ್ಟೊತ್ತಿಗೆ ಬಿಸಿಲು ಬರುತ್ತಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಏನು ಮಾಡೋದು, ಚಳಿಗಾಲ ಮುಗಿಯೋ ಗಂಟ ಚಳಿನ ತಡ್ಕೊಂಡು ಇರಲೇಬೇಕಾಗುತ್ತೆ ಅಲ್ವಾ. ಇವತ್ತು ಬೆಳಗಿನ ತಿಂಡಿಗೆ ಏನು ಮಾಡ್ತಿದ್ದೀನಿ ಅಂತ ಅಂದರೆ, ಆಗಲೇ ಮೊದಲೇ ಹೇಳಿದೆ ನಿಮಗೆ ಸ್ಟಾರ್ಟಿಂಗಲ್ಲೇ, ಟೊಮೊಟೊ ರೈಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಮ್ಮ ಅಪ್ಪಂಗೆ ತುಂಬ ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಇವಾಗ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತು ಟೊಮೊಟೊ ರೈಸ್ನ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ನೀವು ಓಪನ್ ಆಗು ಕೂಡ ಮಾಡ್ಕೊಬೋದು, ಬೇಗ ಆಗಲಿ ಅಂತ ಹೇಳಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಕಾಯಿ ಅಷ್ಟೊತ್ತಿಗೆ ಸ್ಪೈಸಸ್ ತಗೊಳ್ಳೋಣ ಅಂತೇಳಿ ತಗೊಂತಾ ಇದ್ದೀನಿ. ಲವಂಗ, ಮೆಣಸು, ಚಕ್ಕೆ, ಮರಾಠಿ ಮೊಗ್ಗು, ಏಲಕ್ಕಿ ಕಾಯಿ, ಪಲಾವ್ ಎಲೆ ಇಷ್ಟನ್ನ ತೆಗ್ದಿಟ್ಕೊಂತೀನಿ. ಅದು ತೆಗ್ದಿಟ್ಕೊಳ್ಳೋ ಅಷ್ಟೊತ್ತಿಗೆ ಎಣ್ಣೆನೂ ಕೂಡ ಕಾದಿರುತ್ತೆ. ಇವಾಗ ಪಲಾವ್ ಎಲೆ ಮತ್ತೆ ಸ್ಪೈಸಸ್ ತೆಗ್ದಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊತೀನಿ. ಅದ್ರ ಫ್ಲೇವರ್ ಎಲ್ಲ ಎಣ್ಣೆಲಿ ಬಿಟ್ಕೊಬೇಕು. ಅದನ್ನ ಫ್ರೈ ಮಾಡಿದ್ದಾದ್ಮೇಲೆ ಹಸಿರು ಮೆಣಸಿನ್ಕಾಯಿನ 1ರಲ್ಲಿ 2 ಭಾಗ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಂತೀನಿ. ಫ್ರೈ ಮಾಡಿದ್ದಾದ್ಮೇಲೆ ಈರುಳ್ಳಿನ ಹಾಕಿ ಕೂಡ ಫ್ರೈ ಮಾಡ್ಕೊಂತೀನಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಪಲಾವ್ ಬರುತ್ತೆ. ಈ ರೆಸಿಪಿನ ತುಂಬಾನೇ ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ಇದಕ್ಕೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಮಾತ್ರ ಕಟ್ಟಿಂಗ್ ಕೆಲಸ ಇರುತ್ತೆ. ಹಂಗಾಗಿ ಯಾರು ತಕ್ಷಣ ಮನೆಗೆ ಬಂದ್ರು ಕೂಡ ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಮಾಡಿಟ್ಕೊಂಡಿದ್ದೆ, ಅದನ್ನ ಹಾಕಿ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಟೊಮೊಟೊ ಮತ್ತೆ ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊಂತೀನಿ. ಉಪ್ಪನ್ನ ನಾನು ಯಾಕೆ ಇವಾಗಲೇ ಹಾಕೊಂತೀನಿ ಅಂತಂದ್ರೆ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ ಅಂತ ಹೇಳಿ. ಪಲಾವ್ ಮಾಡಿದ್ಮೇಲೆ ಮೊಸರು ಗೊಜ್ಜು ಮಾಡಲಿಲ್ಲ ಅಂದ್ರೆ ಚಂದ ಅಲ್ವಾ. ಹಂಗಾಗಿ ಇವಾಗ ಮೊಸರು ಗೊಜ್ಜು ಮಾಡ್ಕೊಳ್ಳೋಕೆ ಕಟ್ಟಿಂಗ್ ಕೆಲಸನ ಮುಗಿಸ್ಕೊಂತೀನಿ. ಅಷ್ಟೊತ್ತಿಗೆ ಟೊಮೊಟೊನು ಕೂಡ ಸಾಫ್ಟ್ ಆಗಿ ಬೆಂದಿರುತ್ತೆ. ಟೊಮೊಟೊ ಬಾತಿಗೆ ಏನಕ್ಕೆ ತಗೊಂಡಿದ್ದೀನಿ ಅಂತ ಅಂದರೆ, ಸ್ವಲ್ಪ ಬಿರಿಯಾನಿ ಪೌಡರ್ ತಗೊಂಡಿದ್ದೀನಿ, ಮತ್ತು ಗರಂ ಮಸಾಲ, ಧನಿಯಾ ಪುಡಿ, ಖಾರ ಪುಡಿ, ಅರಿಶಿನ ಪುಡಿನ ತಗೊಂಡಿದ್ದೀನಿ. ಇವಾಗ ಮಸಾಲ ಐಟಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಎಣ್ಣೆ ಬಿಡಬೇಕು ಸೈಡಲ್ಲೆಲ್ಲ, ಮತ್ತೆ ಮಸಾಲೆ ಹಸಿ ಸ್ಮೆಲ್ಲು ಹೋಗಿರ್ಬೇಕು. ಅದಾದ್ಮೇಲೆ ಕಸ್ತೂರಿ ಮೇಥಿನ ಕ್ರಶ್ ಮಾಡಿ ಹಾಕೊಂತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ. ಅದ್ರ ಜೊತೆಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಕೂಡ ಹಾಕ್ತಾ ಇದ್ದೀನಿ, ಅಂದ್ರೆ ಗಟ್ಟಿ ಮೊಸರನ್ನ ಹಾಕ್ತಾ ಇದ್ದೀನಿ. ಅದು ಆ ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಪಲಾವ್ ಬ್ಯಾಚುಲರ್ಗಳಿಗಂತೂ ಮಾಡಿಸಿದ್ದು ಅಂತಾನೆ ಹೇಳ್ಬೋದು. ಇವಾಗ ಅದು ಫ್ರೈ ಆಗೋ ಅಷ್ಟೊತ್ತಿಗೆ ಈ ಕಡೆ ಐಟಮ್ ಎಲ್ಲ ಎತ್ತಿಟ್ಕೊಂಡಿದ್ನಲ್ವಾ, ಅದನ್ನೆಲ್ಲ ಎತ್ತಿಟ್ಟಿದ್ದಾದ್ಮೇಲೆ ಮೊಸರು ಗೊಜ್ಜು ಮಾಡ್ಕೊತಾ ಇದ್ದೀನಿ. ಮೊಸರು ಗೊಜ್ಜು ಜಸ್ಟ್ ಟೊಮೆಟೊ, ಸೌತೆಕಾಯಿ, ಈರುಳ್ಳಿನ ಹಾಕಿ ಮೊಸರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಕಲಸಿ ಇಡ್ತಾ ಇದ್ದೀನಿ ಅಷ್ಟೇ. ಬೇಗ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಬಹುದು. ಅಷ್ಟೊತ್ತಿಗೆ ಈ ಕಡೆನೂ ಚೆನ್ನಾಗಿ ಫ್ರೈ ಆಗಿತ್ತು. ಇವಾಗ ಪುದೀನ ಸೊಪ್ಪು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಂತೀನಿ. ಪುದೀನ ಕೂಡ ಫ್ರೈ ಮಾಡಿದ್ದಾದ್ಮೇಲೆ ಇವಾಗ ಲೋಟ ತೋರಿಸ್ತಾ ಇದ್ದೀನಲ್ವಾ, ಆ ಲೋಟದಲ್ಲಿ ನಾನು 1 ಲೋಟ ಅಕ್ಕಿಗೆ 2ರಷ್ಟು ನೀರು ಹಾಕ್ತಾ ಇದ್ದೀನಿ. ಇವತ್ತು ಬಂದು ನಾನು ಸೋನಾ ಮಸೂರಿ ಅಕ್ಕಿನ ಬಳಸ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಮತ್ತೆ ಉದುರುದ್ರಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಪಲಾವಿಗೆ ನೀರನ್ನ ಕುದಿಯಕ್ಕೆ ಇಟ್ಬಿಟ್ಟು ಈ ಕಡೆ ಟೊಮೊಟೊ, ಈರುಳ್ಳಿ ಎಲ್ಲಾನು ಜೋಡಿಸ್ಕೊಂತಾ ಇದ್ದೀನಿ. ನೀವು ಕೇಳ್ಬೋದು ಬೇಗ ಆಗುತ್ತೆ
ಆಗುತ್ತೆ ಪಲಾವ್ ಅಂತ ಹೇಳಿದ್ರಿ, ಬಟ್ ಎಲ್ಲಾನು ಒಂದೊಂದನ್ನೇ ಹಾಕಿ ಫ್ರೈ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗಲ್ವಾ ಅಂತ. ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಅಂದರೆ ನೀವೇ ಈ ವಿಡಿಯೋದಲ್ಲಿ ನೋಡಿರ್ಬೋದು, ನಾನು ಟೊಮೊಟೊ ಫ್ರೈ ಆಗೋ ಅಷ್ಟೊತ್ತಿಗೆ ಇನ್ನೊಂದು ಬೇರೆ ಕೆಲಸನ ಮಾಡ್ಕೊತೀನಿ. ಅಂದರೆ ಮೊಸರು ಗೊಜ್ಜು ಮಾಡಿಕೊಂಡೆ, ಮತ್ತು ಐಟಮ್ಗಳು ಜೋಡಿಸ್ಬೇಕಿತ್ತು, ಐಟಮ್ಗಳನ್ನ ಜೋಡಿಸ್ದೆ. ಹಂಗೆ ಕಿಚನ್ನು ಸಹ ಅವಾಗವಾಗಲೇ ಕ್ಲೀನ್ ಮಾಡಿಕೊಂಡೆ. ಈಗಲೂ ಮತ್ತೆ ಇವಾಗ ಮಡಿಕೆನ ತೊಳೆದಿಡ್ತಾ ಇದ್ದೀನಿ. ಅಷ್ಟೊತ್ತು ನೀರು ಕುದಿ ಬಂದಿರುತ್ತೆ, ಹಂಗಾಗಿ ನಿಜವಾಗ್ಲೂ ಟೈಮ್ ಆಗಲ್ಲ, ಮತ್ತು ಕಿಚನ್ನು ಆಗಾಗಲೇ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಇವಾಗ ಮನೆಗೆ ಯಾರೋ ತಕ್ಷಣ ನೆಂಟರು ಬಂದಾಗ ನಾವು ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡ್ಬಿಟ್ರೆ ಈ ಕಡೆ ಪಲಾವ್ ಒಂದೊಂದಾಗಿ ಹಾಕೋಕೆ ಫ್ರೈ ಮಾಡೋ ಅಷ್ಟೊತ್ತಿಗೆ ಈ ಕಡೆ ಬಜ್ಜಿ ಪಾಯಸನೂ ಕೂಡ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಇವಾಗ ನೀರಾಗಿ ಕುದಿಯಕ್ಕೆ ಇಟ್ಕೊಂಡ್ಬಿಟ್ಟು ನಾನು ಕುಂಬನ ತೊಳೆದಿಡ್ತಾ ಇದ್ದೀನಿ. ಅಂದರೆ ಮಡಿಕೆಯಲ್ಲಿ ನೀರನ್ನ ಉಪಯೋಗಿಸ್ತೀನಿ. ಕೇಳ್ಬೋದು ಚಳಿಗಾಲದಲ್ಲಿ ಮಡಿಕೆ ಯೂಸ್ ಮಾಡ್ತೀರಾ ಅಂತ ಹೇಳಿ. ಇಲ್ಲ, ಬೇಸಿಗೆಗಾಲದಲ್ಲಿ ಮಡಿಕೆ ತಂದಿದ್ದು ಅದು ಯಾಕೋ ಎತ್ತಿಡಕ್ಕೆ ಮನಸ್ಸೇ ಆಗಲಿಲ್ಲ, ಹಂಗಾಗಿ ಅದರಲ್ಲೇ ಯೂಸ್ ಮಾಡ್ತೀನಿ. ಬಿಸಿನೀರು ಕಾಯಿಸ್ತೀನಿ ಅಲ್ವಾ, ಹಂಗಾಗಿ ತಣ್ಣೀರು ಯಾರು ಉಪಯೋಗಿಸಲ್ಲ ಇಲ್ಲಿ ಮನೇಲಿ. ಮಕ್ಳಿಗೂ ಕೂಡ ಬಿಸಿನೀರೇ ಕೊಡ್ತೀನಿ. ಇವಾಗ ತೊಳೆದಿರೋ ಪಾತ್ರೆನ ಜೋಡಿಸ್ಕೊಳ್ಳೋ ಅಷ್ಟೊತ್ತಿಗೆ ನೀರು ಕೂಡ ಕುದೀತಾ ಇತ್ತು. ಇವಾಗ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ್ದಾದ್ಮೇಲೆ ಅಕ್ಕಿ ಕುದಿ ಬಂದಿರುತ್ತಲ್ವಾ, ಒಂದು ಕುದಿ ಬಂದಾಗ ನಿಂಬೆಹಣ್ಣು ಹಾಕ್ಬಿಟ್ಟು ಲೆಡ್ನ ಕ್ಲೋಸ್ ಮಾಡ್ತೀನಿ. ಯಾಕೆ ಒಂದು ಕುದಿ ಕುದಿಸ್ತೀನಿ ಅಂತ ಅಂದರೆ ತಳ ಹಿಡಿಯಲ್ಲ, ಮತ್ತೆ ಮಸಾಲೆ ಎಲ್ಲ ಆಲ್ಮೋಸ್ಟ್ ಮೇಲಿರಲ್ಲ, ಮಿಕ್ಸ್ ಆಗಿರುತ್ತೆ. ಒಂದು ಸ್ವಲ್ಪ ಮಟ್ಟಿಗೆ ಮಾತ್ರ ಮೇಲಿರುತ್ತೆ. ನೀವೇ ನೋಡ್ಬೋದು, ವಿಷಲೆಲ್ಲ ಆಗಿ ಆರಿದ್ಮೇಲೆ ತೆಗಿತಾ ಇದ್ದೀನಿ. ಮಸಾಲೆ ಪೂರ್ತಿಯಾಗಿ ಮೇಲಿಲ್ಲ, ಸ್ವಲ್ಪ ಮಟ್ಟಿಗೆ ಮಾತ್ರ ಮಸಾಲೆ ಮೇಲೆ ಇದೆ. ತುಂಬಾನೇ ಉದ್ರದ್ರಾಗೂ ಬಂದಿತ್ತು ಕೂಡ. ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಹಂಗೆ ತುಂಬಾನೇ ಟೇಸ್ಟಿ ಆಗಿತ್ತು ಅಂತಾನು ಹೇಳ್ಬೋದು. ನೀವು ಅನ್ಕೊಬೋದು ಟೊಮೊಟೊನ ಹಾಕಿ ಮೊಸರು ಹಾಕಿ ಮತ್ತೆ ನಿಂಬೆಹಣ್ಣು ಹಾಕಿದ್ರೆ ಟೊಮೊಟೊ ಬಾತ್ ಹುಳಿ ಬರಲ್ವಾ ಅಂತೇಳಿ. ನಿಜ ಇಲ್ಲ. ಯಾಕೆ ಅಂದರೆ ನಾನು ಕಮ್ಮಿ ಪ್ರಮಾಣದಲ್ಲಿ ನಿಂಬೆಹಣ್ಣು ಹಾಕಿರೋದು, ಮತ್ತೆ ಹುಳಿ ಇರಲ್ವಲ್ಲ ಮೊಸರು, ಆ ಮೊಸರನ್ನ ಯೂಸ್ ಮಾಡಿದ್ದೀನಿ. ಹಂಗಾಗಿ ಮತ್ತೆ ನಾನು ಹುಳಿ ಟೊಮೊಟೊನ ತಗೊಂಡಿಲ್ಲ, ಫಾರಂ ಟೊಮೊಟೊ ತಗೊಂಡಿದ್ದೀನಿ. ಹಂಗಾಗಿ ಅಷ್ಟು ಹುಳಿ ಬರಲ್ಲ. ತಿಂಡಿ ಎಲ್ಲ ತಿನ್ಕೊಂಡಾದ್ಮೇಲೆ ಇವಾಗ ಅಮ್ಮ ಊರಿಂದ ಪಾರ್ಸಲ್ ಕಳಿಸಿದ್ರು, ಅಂದರೆ ಕರ್ನಾಟಕದಿಂದ. ಏನೇನು ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. ಈ ಥರ ಚೀಲದಲ್ಲಿ ಕಳ್ಸಿದ್ದಾರೆ. ಬನ್ನಿ ನೋಡೋಣ ಏನೇನು ಕೊಟ್ಟು ಕಳಿಸಿದ್ದಾರೆ ಅಂತೇಳಿ. ಬನ್ನಿ ಇವಾಗ ಏನೇನು ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಬ್ಬರು ಕಿತ್ತಾಡ್ಕೊಂಡು ನನಗೆ ಮಾತಾಡೋಕ್ಕೆ ಬಿಡಲ್ಲ. ಇವಾಗ ಅದೇ ಬಸ್ಸಿಗೆ ಬರೋದಲ್ವಾ, ಹಾಗಾಗಿ ಸೊ ಈ ಥರ ಚೀಲದಲ್ಲಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಏನೇನು ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ. ಇವಾಗ ಚೀಲನ ಓಪನ್ ಮಾಡ್ತಾ ಇದ್ದೀನಿ. ಬಟ್ ನಾನು ಸ್ವಲ್ಪ ಸ್ವೀಟ್ ಹೇಳಿದ್ದೆ ಯಾವ್ಯಾವ ಬೇಕು ಅಂತೇಳಿ. ಅದ್ರ ಜೊತೆಗೆ ಅಮ್ಮ ಇನ್ನೂ ಏನೇನೋ ಮಾಡಿ ಕಳಿಸಿದ್ದೀನಿ ನೋಡು ಅಂತ ಅಂದು ಹೇಳಿದರು. ನನಗಿಂತ ಹೆಚ್ಚಾಗಿ ಮಕ್ಕಳದೇ ವಾಯ್ಸ್ ಕೇಳ್ತಾ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದೊಂದಾಗಿ ತೆಗೆದಿಡ್ತೀನಿ ಏನೇನು ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿ. ಪುರಿ ಕೊಟ್ಟು ಕಳಿಸಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಅಷ್ಟೊಂದು ಚೆನ್ನಾಗಿರಲ್ಲ ಕಡಲೆಪುರಿ, ನಮ್ಮ ಕಡೆ ಸೇರ್ತಾರೆ, ಹಂಗಾಗಿ ಕಡಲೆಪುರಿನೂ ಸಹ ಕೊಟ್ಟು ಕಳಿಸಿದ್ದಾರೆ. ಏನಿದು ಬಾಕ್ಸು? ಬಸ್ಸಲ್ಲಿ ಬರೋದಾರೆ 2 ದಿನ ಆಗುತ್ತೆ. ಸೊ ಬ್ಯಾಗಲ್ಲೇ ಇತ್ತಲ್ಲ, ಸ್ವಲ್ಪ ಬೆವ್ತಂಗಾಗಿದೆ. ಮತ್ತು ಒಂದೊಂದು ಮೊಳಕೆ ಕೂಡ ಬಂದಿದೆ, ಚೆನ್ನಾಗಿರೋದು ತಗೊಂತೀನಿ. ಎಲ್ಲ ಸಾಕು ಹೊಡೆದೋಗಿದೆ. ನನಗೂ 2 ಜೊತೆ ಬಟ್ಟೆನ ಕೊಟ್ಟು ಕಳಿಸಿದ್ದಾರೆ ಅಮ್ಮ. ಒಗ್ಗರಣೆಯಲ್ಲಿ ಏನಿದು ತಿನ್ನೋದು. ಇವಾಗ ಅವರೆಕಾಳು ಸೀಸನ್ ಅಲ್ವಾ, ಸೊ ಅವರೆಕಾಳನ್ನೆಲ್ಲ ಚಿಲುಕಿಸ್ಬಿಟ್ಟು ಎಣ್ಣೆಗೆ ಹಾಕಿ ಕಡಲೆ ಬೀಜ ಅವಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಕ್ಕಳಿಗೆ ಎಂತ ಹೇಳ್ತಾರೋ ಸ್ನ್ಯಾಕ್ಸ್ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಈ ಬಾಕ್ಸಲ್ಲಿ ಒಂದು 4 ಪೌಂಡ್ ಬ್ರೆಡ್ ಕೊಟ್ಟು ಕಳಿಸಿದ್ರೆ. ನಮ್ಮ ಕಡೆ ಸೈಡ್ ಸಿಗೋಲ್ಲ ಬ್ರೆಡ್ಡು, ನನಗೆ ಇಷ್ಟ ಆಗಲ್ಲ ಇಲ್ಲಿನ ಸೈಡ್ ಬ್ರೆಡ್ಡು, ಹಾಗಾಗಿ. ಮತ್ತು ಈ ಥರ ಪ್ಯಾಕಲ್ಲಿ ಬೂಂದಿ ಖಾರ ಕೊಟ್ಟು ಕಳಿಸಿದ್ದಾರೆ. ಆಮೇಲೆ ಇನ್ನೂ ತುಂಬ ಕವರ್ಗಳಿದೆ. ಏನು ಇದು ಜಿಲ್ಪಸನ್ ಅನಿಸುತ್ತೆ. ಏನಿದು ಕೇಕ್ ಕೊಟ್ಟು ಕಳಿಸಿದ್ದಾರೆ. ನನಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ, ಆ ಸ್ವೀಟ್ನ ಕೊಟ್ಟು ಕಳಿಸಿದ್ದಾರೆ. ಹೊಸಲ ಹೋದಾಗ ಮನೆಗೆ ಇದೇ ಥರ ಬೇಕು ಅಂತೇಳಿ ತುಂಬಾ ಹಠ ಮಾಡಿ ಬಂದಿದ್ದ ಪಾಪ. ಮತ್ತು 3 ಜಿಲ್ಪಸನ್ನ ಕೊಟ್ಟು ಕಳಿಸಿದ್ದಾರೆ. ಅಯ್ಯೋ, ಇದು ಬಂದು ಹನಿ ಕೇಕು ಮಿಕ್ಸ್ ಆಗ್ಬಿಟ್ಟೈತೆ, ಕೇಕು ಕ್ರೀಮು ಎಲ್ಲ. ನಮ್ಮನೆಯವರು ಹನಿ ಕೇಕ್ ಕೊಟ್ಟು ಕಳಿಸು ಅಂತ ಹೇಳಿದ್ರು. ಅದು ಹನಿ ಕೇಕ್ ಆಗಿರಲಿಲ್ಲ, ಮಿಕ್ಸ್ ಕೇಕ್ ಆಗೋಗಿತ್ತು. ಮತ್ತು ಚೆನ್ನಾಗೂ ಇರಲಿಲ್ಲ ಕೂಡ, ಕೆಟ್ಟೋಗ್ಬಿಟ್ಟಿತ್ತು. ಅದನ್ನು ಇನ್ನೇನು ಮಾಡೋಕ್ಕಾಗುತ್ತೆ, ತೆಗ್ದಿಸ್ದೆ. ಮಕ್ಳಿಗಂತೂ ಅಮ್ಮ ಏನೇನು ಕೊಟ್ಟು ಕಳಿಸಿದ್ದಾರೆ ಅಂತ ತೆಗಿತಿರೋದನ್ನೇ ಕಾಯ್ತಾಯಿದ್ರು. ರೂಮಲ್ಲಿ ಇದ್ರು ತೆಗಿಯೋದು ನೋಡಿ ವಾಪಸ್ ಬಂದು ಇವಾಗ ಎಲ್ಲನೂ ಕೂಡ ಚಿಕ್ಕ ಮಗ ಟೇಸ್ಟ್ ಮಾಡ್ತವನೆ.
ಅಪ್ಪ ಅಮ್ಮ ಅಂದರೆ ಹಂಗೆ ಅಲ್ವಾ, ಏನೇ ಆದರೂ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಅಂತ ಹೇಳ್ತಾ ಇರ್ತಾರೆ ಅಲ್ವಾ. ಮತ್ತು ಮಕ್ಕಳಿಗೋಸ್ಕರ ಅಂತಲೇ ಆಲ್ಮೋಸ್ಟ್ ಸ್ವೀಟು ಕೇಕು ಈ ಥರ ಫ್ರೂಟ್ ಕೇಕ್ ಎಲ್ಲ ಕೊಟ್ಟು ಕಳಿಸಿದ್ರು. ತುಂಬಾ ಚೆನ್ನಾಗಿತ್ತು ಕೂಡ. ಕಳಿಸಿದ್ರಲ್ವ, ಅದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ನನಗಂತೂ ತುಂಬ ಖುಷಿ ಆಯಿತು. ಯಾಕೆ ಅಂತ ಅಂದರೆ ಅಪ್ಪ ಅಮ್ಮ ನಮಗೆ ಏನೇ ಕಳಿಸಿ ತವ್ರ ಮನೆಯಿಂದ ಏನಾರು ಬತ್ತು ಅಂತ ಅಂದರೆ ಆ ಚಿಕ್ಕ ವಸ್ತುನೇ ಆಗಿರೂ ಕೂಡ ನಮಗೇನೋ ಒಂಥರ ಸಂತೋಷ ಖುಷಿನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ಅದೆಲ್ಲ ಎತ್ತಿಟ್ಟಿದ್ದಾದ್ಮೇಲೆ ತುಂಬಾ ಅರ್ಗಿತ್ತು ಹಾಲು ಕೂಡ. ಇವಾಗ ಪೂರ್ತಿ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಿರಮ್ಮಲ್ಲಿ ಮನೆ ನೀಟಾಗಿ ಇಟ್ಕೊಂತೀವಿ ಅನ್ನೋದು ನಿಜವಾಗ್ಲೂ ಸುಳ್ಳು ಮಾತದು. ಯಾಕೆಂದರೆ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ನಾವು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತಾ ಇದ್ರೆ ಅವ್ರು ಒಂದು ಕಡೆಯಿಂದ ಅಷ್ಟೇ ಚೆನ್ನಾಗಿ ಹರ್ಕೊಂಬರ್ತಾ ಇರ್ತಾರೆ. ಎಲ್ಲನೂ ನಮ್ಮ ಮನೇಲಂತೂ ಅದೇ ಸೇಮು. ಆದರೂ ಇಬ್ಬರಿದ್ದಾರೆ. ಸ್ಕೂಲಿಗೆ ಹೋದಾಗ ಸ್ವಲ್ಪ ನಮ್ಮ ಮನೆ ಶಾಂತಿಯಿಂದ ಇರ್ತೈತೆ. ಸ್ಕೂಲಿಂದ ಬಂತು ಅಂದರೆ ಇಬ್ರದ್ದು ಯುದ್ಧಗಳೇ ಸ್ಟಾರ್ಟ್ ಆಯ್ತವೆ ಅಂತಲೇ ಹೇಳ್ಬೋದು. ಅಮ್ಮ ಸ್ವೀಟ್ ಕೊಟ್ಕಳಿಸಿದ್ದಾರೆ ಅಂತ ಹೇಳಿದ್ನಲ್ವಾ, ಅದು ಪಾಪ ಅವರು ಮ್ಯಾಟ್ ಮೇಲೆಲ್ಲ ಚೆಲ್ಲಿದ್ರು. ಹೆಂಗಿದ್ರು ಕ್ಲೀನ್ ಮಾಡ್ತಿದ್ದೀನಲ್ವಾ, ಫುಲ್ ಮ್ಯಾಟೆಲ್ಲ ತೆಗೆದು ಸೋಫಾ ಸಂದಿ ಎಲ್ಲ ಕಸ ಗುಡಿಸ್ಕೊಬಿಡೋಣ ಅಂತೇಳಿ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನು ಒಂದಿನ ಬಿಟ್ಟು ಒಂದಿನ ಕ್ಲೀನ್ ಮಾಡ್ಕೊತೀನಿ. ಯಾಕೆಂದರೆ ಮ್ಯಾಟ್ ತೆಗಿಬೇಕು ಅಂದರೆ ಸುಮಾರು ಟೈಮ್ ಹಿಡಿಯುತ್ತೆ ಮ್ಯಾಟೆಲ್ಲ ತೆಗೆದು ಸೋಫಾ ಸಂದಿ ಎಲ್ಲ ಕಸ ಗುಡಿಸೋಕ್ಕೆ. ಹಾಗಾಗಿ ಇವತ್ತು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫುಲ್ಲು. ಎಲ್ಲ ಕೈ ತರಿಸು, ಹಿಂಗಿಡಿ ಎಲ್ಲ ಗುರುಬಣ್ಣ ನಿಂಗೆ ಯಾಕೆ ಹಾಕಾರೆ ಅಂತಲೇ ಗೊತ್ತಿಲ್ಲ ನಿಂಗೆ. ಎಲ್ಲ ಹಿಂಗೆ ಇಟ್ಕೊ, ಹಿಂಗೆ ಕೊಡವಲ್ಲಿ ಜಸ್ಟ್ ನಿಂಗೆ ಅಪ್ಪರ ಹಚ್ಚರಲ್ಲ ಮಗನೇ. ಅಪ್ಪರ ಹಚ್ಚಾರ ಹೆಂಗೆ ಕೊಟ್ರು? ಜಶು ಜ್ಯೂಸ್ ಕೊಟ್ರ? ಜಶು ಹೆಂಗೆ ಕೊಡ್ತವ ನೀನಲ್ಲಿ? ಜಶು ಹೆಂಗೆ ಕೊಟ್ರವ ಅಲ್ಲಿ? ಹೆಂಗೆ ಕೊಟ್ರು ಜ್ಯೂಸ್? ಎಷ್ಟು ಹೆಂಗೆ ಕೊಡ್ದವ ಮುದ್ದ? ಹೆಂಗೆ ಕೊಡ್ದೆ? ಹಂಗೆ ಕೊಡ್ದೆ ನೀನು? ಎಷ್ಟು ಹಾಕಿದ್ರು? ಚೂರು ಹಾಕಿದ್ರಾ? ಅಪ್ಪರ ಕೊಟ್ಟಿದ್ರೆ ಕುಡಿಯುವ? ಜಶು ಜಾಲಿ ಜಾಲಿ. ಹಾಂ, ದುಡ್ಡು ಖಾಲಿ, ದುಡ್ಡು ಖಾಲಿ, ಅಪ್ಪ ದುಡ್ಡು ಖಾಲಿ. ಈಗಿನ್ನು ಮನೆ ಕ್ಲೀನ್ ಮಾಡಿದ್ದೆ, ಅಲ್ಲ ಬಂದು ಅರಗ್ತಿದ್ದೀರಾ? ಚಿನ್ನ ಕೈಲಿ ಏನದು? ಹೋಗ ಚಿನ್ನ, ಎಷ್ಟು ಅಂತ ಕ್ಲೀನ್ ಮಾಡಲ ಮನೆಯ. ಮಕ್ಕಳಿಗೆ ಮನೆ ನೀಟಾಗಿದ್ರೆ ಎಷ್ಟೊತ್ತಿಗೆ ಅರಗ್ತೀವಪ್ಪ ಅಂತ ಅನ್ಕೊತಾ ಇರ್ತಾರೆ ಅನ್ಸುತ್ತೆ. ಅಷ್ಟೊತ್ತಿಗೆ ನಾ ಇನ್ನೂ ಮನೆನೇ ಒರೆಸಿಲ್ಲ. ಅಷ್ಟೊತ್ತಿಗೆ ಪಾಪಾರು ಬಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಆಟ ಆಡ್ಕೊಂಡು ಮನೆನೂ ಕ್ಲೀನ್ ಮಾಡಿಕೊಂಡೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಪೋಲಿಯೋ ಹಾಕಿಸ್ಕೊಂಡ್ಬಂದೆ. ಯಾಕೆ ಅಂತ ಅಂದರೆ ಮಕ್ಕಳಿಗೆ ಪೋಲಿಯೋ ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಎಜುಕೇಷನ್ಗಿಂತನೂ ಇಂಪಾರ್ಟೆಂಟು ಅಂತಲೇ ಇರ್ಬೋದು. ಯಾವುದೇ ಕಾರಣಕ್ಕೂ ಪೋಲಿಯೋ ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.